ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನಾಗೋ ಲಕ್ಷಣಗಳಂತೂ ನನ್ನ ಕೈಯೇನು ನಿಮ್ಮ ಹೆಸರು? ನಾಗೇಶ್ ಕುಮಾರ್. ಟು ಬಿ ಫ್ರ್ಯಾಂಕ್ ನಾನು ಹೇಳ್ತಾ ಇದ್ದೀನಿ ಸರ್, ನಾನೊಂದು ಭಾಳ ದಿನಗಳಿಂದ ಈ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ. ನಮಗೂ ಅಷ್ಟೇ ಕೃಷಿಕರು, ಹೋರಾಟಗಾರರು ಅಥವಾ ಎಲ್ಲಾದರೂ ಅನ್ಯಾಯ ಆಗ್ತಾ ಇದೆ ಅಂದರೆ ನನಗೂ ಭಾಳ ಹೃದಯ ಮಿಡಿಯುತ್ತೆ. ಅಲ್ಲೆಲ್ಲ ನಾನು ಹೋಗ್ತೀನಿ. ಬಟ್ ಎಸ್ಪೆಷಲಿ ಈ ವಿಚಾರದಲ್ಲಿ ಅವ್ರು ಇಷ್ಟು ಸ್ಟ್ರಿಕ್ಟಾಗಿ ಇಷ್ಟು ಫರ್ಮಾಗಿ ಅದೇನಾಗುತ್ತಾ ಆಗಲಿ ನಾನು ಮಾಡೋದೇನೆ ಅಂತ ಅವರು ಹೋಗ್ತಾ ಇರೋ ರೀತಿ ನೋಡಿದ್ರೆ ನಿಮಗೇನು ಉಳಿಯಂಗೆ ಕಾಣಲ್ಲ ಸರ್. ಇಲ್ಲ ಮೇಡಮ್, ಬಿಡಲ್ಲ ನಾವು. ನಮಗೆ ಉತ್ತರ ಕರ್ನಾಟಕದಿಂದನೂ ರೈತರು ಸಪೋರ್ಟ್ ಬಂದಿದೆ. ನೆನ್ನೆಯಿಂದ ಬೇರೆ ಬೇರೆ ಜಿಲ್ಲೆಯವರು ಅಲ್ಲೇ ಒಂದು ತಿಂಗಳಿಂದ ಬೇರೆ ಬೇರೆ ಜಿಲ್ಲೆಯವರೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನೇಕ ಸಂಘಟನೆಗಳು ಏನ್ ಸಪೋರ್ಟ್ ಮಾಡಿದ ತಕ್ಷಣ ಎಲ್ಲ ಕೇಳ್ಬಿಡ್ತಾರೆ ಅಂತ ಅನ್ಕೊಂಡಿದ್ರೆ ನೀವು? ಅಧಿಕಾರಿಗಳು ನೋಡಿ ಮೇಡಮ್, ಅಧಿಕಾರಿಗಳು ಯಾರಿದಾರ್ರಿ ನಿಮ್ ಸಪೋರ್ಟ್ಗೆ ಹೇಳಿ? ಅಧಿಕಾರಿಗಳು ನಿಮ್ ಸಪೋರ್ಟ್ ಅಲ್ಲಿ ಇದಾರ? ಆಯ್ತು, ನಿಮ್ ಶಾಸಕರು ನಿಮ್ ಸಪೋರ್ಟ್ ಇದಾರ? ಆಯ್ತು, ನಿಮ್ ಸುತ್ತಮುತ್ತಲಿನ ಜನಪ್ರತಿನಿಧಿಗಳು ನಿಮ್ ಸಪೋರ್ಟ್ ಇದಾರೆ? ಯಾರಿದ ಒಬ್ರ ಹೆಸರು ಹೇಳಿ. ಯಾರು ಸಪೋರ್ಟ್ ಇಲ್ಲ ಮೇಡಮ್. ನಮಗೆ ರೈತರ ಸಂಘ ಸಪೋರ್ಟ್ ಇದೆ ಮೇಡಮ್, ನೇರವಾಗಿ ಹೇಳ್ತೀನಿ ಮೇಡಮ್. ನಮಗೆ ಇಡೀ ಕರ್ನಾಟಕ ರೈತರ ಸಂಘ ನಮಗೆ ಸಪೋರ್ಟ್ ಇದೆ. ನಾವು ಅವ್ರನ್ನೇ ನಂಬ್ಕೊಂಡು ಇಡೀ ಪಾಪ ಎಲ್ಲ ಬೆಳಗಾವಿ, ಉತ್ತರ ಕರ್ನಾಟಕ ಹೆಂಗಸರುಗಳೆಲ್ಲ ಬಂದಿದ್ದಾರೆ ಮೇಡಮ್. ಅವರೆಲ್ಲ ನಮ್ಗೆ ನೆರವು ಬರ್ತಾರೆ, ನಾಳೆ ಹೋಗ್ತಾರೆ. ಬರ್ಲಿ ಮೇಡಮ್, ಬರ್ಲಿ. ನಮಗೆ ಸಪೋರ್ಟ್ ಕೊಡ್ತಾರೆ. ನಿಮ್ ಸಪೋರ್ಟ್ ಏನ್ ಸಿಗ್ತದೆ ಸರ್? ನಾಳೆ ಬುಲ್ಡೋಸರ್ ಬಂದ್ಬಿಟ್ಟು ಎಲ್ಲ ಬುಲ್ಡೋಸ್ ಮಾಡಾಕ್ ಬಿಡ್ತಾರೆ. ನಿಮ್ದು ಬರ್ಬೇಕಲ್ಲ ಮೇಡಮ್. ನಾವು ಆ ತರ ಬುಲ್ಡೋಸರ್ ತಗೊಳಕ್ ಹೋದ್ರೆ ನಾವು ಕುಡ್ಲು ಮುಚ್ಚಿ ಎತ್ಕೊಬೇಕಾಗತ್ತೆ. ನಾವು ಏನು ಕೈಗೇನು ಬೆಳೆ ತೊಟ್ಕೊಂಡಿರಲ್ಲ. ಅಧಿಕಾರ ಅದೇನ್ಬಿಟ್ಟು ಏನ್ ಬೇಕಾದ್ರೆ ಮಾಡ್ಬಿಟ್ರೆ ಆಗಲ್ಲ ಮೇಡಮ್. ಇದು ಭಾರತದ ಸಂವಿಧಾನ. ಇದು ಈಗಲೇ 108 ಕೇಸ್ ಹಾಕವ್ರೆ ನಿಮ್ ಮೇಲೆ. ಹಾಕೊಳ್ಳಿ ಮೇಡಮ್, ಇನ್ನ 100 ಕೇಸ್ ಹಾಕೊಳ್ಳಿ. ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಇಲ್ಲ ಭೂಮಿ ಉಳಿಬೇಕು, ಇಲ್ಲ ನಾವು ಹೋಗ್ಬೇಕು, ಎರಡರಲ್ಲಿ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮನ್ನ ಅವ್ನು ಏನೇ ಬೆದರಿಕೆ ಮಾಡಿದ್ರು ನಾವಂತೂ ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿ ಬಿಟ್ಕೊಡಲ್ಲ. ಈಗ ನಾನು ನೇರವಾಗಿ ಹೇಳ್ತೀನಿ ಈ ಮುಖ್ಯಮಂತ್ರಿ ಅವ್ರಿಗೆ, ನೀವು ಮಂಡನ ಬಿಡೋ ಮಟ್ಟ ಅಂತ ಅಲ್ಲ, ಬಿಡಿಸ್ತೀವಿ ನಾವು. ನಮ್ಗೆ ಗೊತ್ತದೆ ರೈತರು ಇರ್ಲಿ ಮೇಡಮ್, ಇರ್ಲಿ. ಅವ್ರ ಮಂಡ ಇದ್ರು ನಾವು ಬಿಡ್ಸೋದು ರೈತರಿಗೆ ಗೊತ್ತದೆ. ಮಣ್ಸೋದು ಗೊತ್ತದೆ, ವಿಧಾನಸೌಧಕ್ಕೆ ನುಗ್ಗೋದು ಗೊತ್ತದೆ. ವಿಧಾನಸೌಧಕ್ಕೆ ನುಗ್ಗಿದ್ರೆ ಅರೆಸ್ಟ್ ಮಾಡ್ತಾರೆ, ತಾಂಡಕ್ ಜೈಲಲ್ಲಿ ಬಿಸಾಕ್ತಾರೆ ನಿಮ್ಮನ್ನ. ಎಷ್ಟು ಜನ ಮಾಡ್ತಾರೆ ಮೇಡಮ್. ನಮ್ ದನ ಕರ ಕುರಿ ಎಲ್ಲಾನು ತಗೊಂಡೋಗ್ಬೇಕು ಅವನು. ಇಲ್ಲ ಅಂದ್ರೆ ಒಂಥರ ಮಾಡಕ್ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಇಲ್ಲೆಲ್ಲ ಕಾಲೇಜ್ ಇದೆ ಅವ್ರದ್ದು, ಅವ್ರು ಅಕ್ವೈರ್ ಮಾಡ್ಕೊಳ್ಳಿ, ಸಂತೋಷ ಬೇಕಾದ್ರೆ ಬಿಟ್ಕೊಟ್ಬಿಡ್ತೀವಿ. ನಮ್ಮೂರು ಒಂದು ಚಿಕ್ಕೂರು, ಅವ್ರ ಕಾಲೇಜ್ಗೆ ಆಗುವಷ್ಟು ಎಲ್ಲೆಲ್ಲ ಅವ್ರ ಜಾಗ, ಅದು ಪ್ರತ್ಯೇಕವಾದಂಥ ಜಾಗಗಳು ತಗೊಂಡಿದ್ದಾರೆ ಅವರು. ಅಲ್ಲಿ ಜಾಗ ಕೊಡ್ತೀನಪ್ಪ ನಿಮ್ಗೆ, ನೀವು ಅಲ್ಲಿ ಮಡಿಕೊಳ್ಳಿ ಅಂತ ಅಂದ್ರೆ ಬಿಟ್ಕೊಟ್ಬಿಡ್ತೀವಿ. ಎಲ್ಲ ಬಾಳ ಏನೊಂದು 10-20 ಎಕರೆ ಇರೋರ ತಾವೆಲ್ಲ? ಎಲ್ಲ 2 ಎಕರೆ 1 ಎಕರೆ ಇರೋರೆ ಮೇಡಮ್. ಅಲ್ಲ 10 ಎಕರೆ 20 ಎಕರೆ ಇರೋರು ಕೊಡೋದಕ್ಕೆ ರೆಡಿ ಆಗಿದ್ದಾರೆ, ನೀವ್ಯಾಕೆ ಕೊಡಕ್ ರೆಡಿ ಆಗಿಲ್ಲ ಮೇಡಮ್? ಅವ್ರು ಕೊಡ್ತಾರೆ, ರಿಯಲ್ ಎಸ್ಟೇಟ್ ಮಾಡೋರು ಅವರೆಲ್ಲ. ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಕೊನೆಗೆ ಅವರು ಸೈಟ್ ಉಳಿಸ್ಕೊಂಡು ಇದು ಮಾಡ್ಕೋತಾರೆ ಅಷ್ಟೇ ಹೊರತು ನಮಗೆ 1 ಎಕರೆಯಲ್ಲಿ ಎಷ್ಟು ಸೈಟ್ ಬಂದ್ಬಿಡ್ತವೆ? 1 ಸೈಟ್ ಬರ್ತದೆ ಅನ್ಕೊಳ್ಳಿ. 1 ಸೈಟ್ ಬಂದರೆ 1 ಸೈಟಲ್ಲಿ 1 ಮನೆ ಕಟ್ಕೋಬೋದು. ಮನೆ ಕಟ್ಕೊಂಡು ಈ ದನ ಕುರಿ ಇವೆಲ್ಲ ಏನು ಮಾಡೋದು? ಎಲ್ಲಿಗೆ ಬಿಡೋದು ಅವೆಲ್ಲ? ಮಾಡರ್ನ್ ಆಗಿ ನೀವು ಮಾಡರ್ನ್ ಆಗಿ ಅಭಿವೃದ್ಧಿಗೆ ತಕ್ಕಂತೆ ನೀವು ಮಾಡರ್ನ್ ಆಗಿ ಮೇಡಮ್ 1 ಸೈಟ್ ಬಂದ್ಬಿಟ್ರೆ 1 ಸೈಟಲ್ಲಿ 1 ಮನೆ ಕಟ್ಕೋಬೋದು. ಅದ ದುಡ್ಡು ಅಲ್ಲಿ ಮುಗಿದೋಯ್ತು, ಅವ್ರು ಕೊಡೋ ದುಡ್ಡು ಮುಗಿತ್ರಾ? ಆಮೇಲೆ ಏನು ಮಾಡ್ತಾನೆ ರೈತ? ಹೋಗ್ಬೇಕು, ಅವ್ರ ಮನೆ ಪಾತ್ರೆ ತೊಳಿಬೇಕು. ಕಟ್ಟಿರ್ತಾರಲ್ಲ ಲೇಔಟ್ ಮನೆಗಳು, ಆ ಲೇಔಟ್ ಮನೆಗಳಲ್ಲಿ ಪಾತ್ರೆ ತೊಳಿಬೇಕು. ಇಲ್ಲ ಅಂದ್ರೆ ಇಲ್ಲ ಸೆಕ್ಯೂರಿಟಿ ಕೆಲಸ ಮಾಡಬೇಕು. ಮೇಡಮ್ ಇಲ್ಲಿಂದ KMF ಹಾಲು ಹೋಗ್ತಾ ಇರೋದು. ಅವ್ರ ತಮ್ಮವ್ರಿಗೆ 6 ಲಕ್ಷ ಲೀಟರ್ ಹಾಲು ಹೋಯ್ತಾ ಇದೆ 2 ಪಂಚಾಯತಿಯಿಂದ. ಅವ್ರ ತಮ್ಮ KMF ಅಧ್ಯಕ್ಷ ಆಗಿದಾರಲ್ಲ, ಗೊತ್ತಿಲ್ವಾ? ಅಂಕಿಅಂಶ ಎಲ್ಲ ಗೊತ್ತಿರ್ತದೆ. ಇಲ್ಲಿ ಬೇಕು ಅಂತ ನಮ್ಮ ರೈತರುಗಳು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕೆ ನಿಮ್ಮನ್ನೇ ಯಾಕೆ ನಿಮಗೆ ಯಾಕೆ? ಈಗ ಇಲ್ಲಿ ಜನ ನೆಮ್ಮದಿಯಾಗಿದ್ದೀವಿ, ಆ ನೆಮ್ಮದಿಯಿಂದ ಕಿತ್ಕೋಬಾರ್ದು ಅವರು. ಯಾಕೆಂದ್ರೆ ಇಲ್ಲಿ ಬಿಟ್ಟು ನಾವು ಎಲ್ಲಿ ಹೋಗಿ ಜೀವನ ಮಾಡೋದು? ಎಲ್ಲ ಕರ್ಕೊಂಡು ಹೋಗಿ ಬಿಡ್ತಾರೆ ನಿಮ್ಮನ್ನ. ಅಲ್ಲಪ್ಪ, ಈಗ ಇಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಈ ಸುತ್ತಮುತ್ತ ತೆಂಗಿನ ಮರ, ಅಡಿಕೆ ಗಿಡ ಎಲ್ಲ ಬೆಳೆಸ್ಕೊಂಡು ನೆಮ್ಮದಿಯಾಗಿದ್ದೀವಿ. ಇದೆಲ್ಲ ಕಿತ್ಕೊಂಡು ನಾವು ಎಲ್ಲಿ ಹೋಗ್ತೀವಿ? AI ಮಾಡ್ತಾರೆ ಸರ್. ನಾವು ಓದಕ್ಕೆ ಬರೋಕ್ಕೆ ಬರಲ್ಲ, ನಾವೇನು ಕೆಲಸ ಮಾಡೋದು ಹೇಳಪ್ಪ? ಏನೋ ಸೆಕ್ಯೂರಿಟಿ ಗಾರ್ಡ್ ಕೆಲಸನೋ, ವಾಚ್ಮ್ಯಾನ್ ಕೆಲಸನೋ, ಏನೋ ಅಟೆಂಡರ್ ಕೆಲಸನೋ, ಆಫೀಸ್ ಬಾಯಿ, ಕಸ ಗುಡ್ಸೋ ಕೆಲಸನೋ ಕೊಡ್ತಾರೆ ಸರ್. ಈಗ ನಾವು ಬೆಳಗ್ಗೆ 1 ಗಂಟೆ ಟೈಮ್ ಕೆಲಸ ಮಾಡ್ತೀವಿ, ಮಧ್ಯಾಹ್ನ 1 ಗಂಟೆ, 3 ಗಂಟೆ ಕೆಲಸ. ಯಾವಾಗ ಬೇಕಾದ್ರೂ ರೆಸ್ಟ್ ಹಾಕೋದು, ಯಾವಾಗಾದ್ರು ಮಾಡ್ಬೋದು. ನಮ್ಮ ರೈತರ ಕೆಲಸದಲ್ಲಿ ನಾವು ನೆಮ್ಮದಿಯಾಗಿದ್ದೀವಿ. ಅವ್ರ ಹತ್ರ ಹೋದಾಗ ಕೆಲಸಕ್ಕೆ ಬರಲಿಲ್ಲ ಅಂದರೆ ಆತರಿಗೆ ಬರಬೇಡ ಹೋಗು ಅಂತ ಕಿತ್ತು ಮನೆ ಕಳಿಸ್ತಾರೆ. ನಾವು ಊಟಕ್ಕೆ ಏನು ಮಾಡೋದು? ಈಗ ಸೈಟ್ ಕೊಡ್ತಾರೆ, ಜಮೀನು ಅದೇ ಅಂತ ಹೇಳ್ತಾರೆ. ಆ ಸೈಟಲ್ಲಿ ಮಣ್ಣ ದಿನ ಎತ್ಕೊಂಡು ತಿನ್ನೋಕ್ಕಂತದ್ದು ನಾವು. ಈಗ ಹೆಚ್ಚಿಗೆ ಇರೋರು ತಗೋತಾರೆ, ಕಮ್ಮಿ ಇರೋರು ಏನು ಮಾಡಬೇಕು? ಅವ್ರು ಕೊಡೋ ಸೈಟು ಎಷ್ಟು ದಿನ ಬರ್ಬೋದು ನಮಗೆ? ಅದು 20 ವರ್ಷಕ್ಕೆ ಡೆವಲಪ್ ಆಗಿದೆ, 10 ವರ್ಷಕ್ಕೆ ಡೆವಲಪ್ ಆಯ್ತದ. ಅದು ನಾವು ಈಗ ಬೆಳಗ್ಗೆ ಭೂಮಿ ಇತ್ತು, ದನ ಕರ ಇತ್ತು ಅಂದರೆ ದಿನ ದುಡ್ಡು ನೋಡ್ತೀವಿ ನಾವು. ಈ ಸೈಡ್ ತಗೊಬಿಟ್ಟು ಯಾವತ್ತೋ ವ್ಯಾಲಿ ಆಯ್ತದೆ ಅಂತ ಗಂಟ ನಾವೇನು ಮಾಡೋದು? ಅದನ್ನು ಹೇಳಿ ಅವರು. ದಿನ ಏನಾದ್ರು ಊಟ ಕೊಡ್ತಾರೋ? ದಿನ ಅವ್ರು ನಮಗೆ ಸಾಯ ಗಂಟೆ ಊಟ ಹಾಕ್ತಾರ? ಸೈಟ್ ಆಗಿ ಇರ್ತಾವಲ್ವಾ? ಅಭಿವೃದ್ಧಿ ಮಾಡ್ತಾರೆ, ಅಭಿವೃದ್ಧಿ ಮಾಡೋದು. ನಾವು ತಿನ್ನೋಕೆ ಏನು ಮಾಡೋದು?
ಈಗ ಹೆಚ್ಚಿಗೆ ಇರೋರು ಅರ್ಧ ಸೈಟ್ ತೊಗೋಬೋದು, ಅರ್ಧ ಜಮೀನು ಉಳಿಸ್ಕೊಂಡು ಬೇರೆ ಕಡೆ ತಗೋಬೋದು. ಕಮ್ಮಿ ಇರೋರು ನಾವೇನು ಮಾಡಬೇಕು? ಇದಕ್ಕೆ ಅವ್ರು ಉತ್ತರ ಕೊಡಲಿ. ಈಗ ನಮ್ಮಿದೇ ಬೇಕು ಅವ್ರಿಗೆ, ಬೇರೆ ಕಡೆ ಇನ್ನೆಲ್ಲೂ ಜಾಗನೇ ಇಲ್ವಾ? ಎಲ್ಲರೂ ಹಂಗೆ ಕೊಡದೆ ಹೋಗ್ತಾರಪ್ಪ, ಎಲ್ಲರೂ ಹಂಗೆ ಅಂತಾರೆ. ಅಲ್ಲ, ಎಲ್ಲರೂ ಹಿಂಗೆ ಮಾಡ್ಬಿಟ್ರೆ ಅಭಿವೃದ್ಧಿ ಎಲ್ಲ ಆಗುತ್ತೆ ಇಂತ. ಮೇಡಮ್ ಆಗಲೇ ಬೆಂಗಳೂರಿಂದ 30 ಕಿಲೋಮೀಟರ್ ದೂರದಲ್ಲಿದ್ದೀವಿ ನಾವು. ಬೆಂಗಳೂರಿಗಿಂತ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಬೆಂಗಳೂರು 30 ಕಿಲೋಮೀಟ್ರು, ಇಲ್ಲಿಂದ 10 ನಿಮಿಷಕ್ಕೆ ಇಲ್ಲಿರೋ ಗಾಳಿ ಬೆಂಗಳೂರಲ್ಲಿ ಇರುತ್ತೆ. ಅಂದ್ರೆ ಬೆಂಗಳೂರಲ್ಲಿ ಕುಡಿತಾ ಇರೋದು ಕೂಡ ನಮ್ಮ ಗಾಳಿನೇ. ಇಲ್ಲಿ ಸಮೃದ್ಧವಾಗಿ ಉತ್ಪಾದನೆ ಆಗತಕ್ಕಂಥ ಆಕ್ಸಿಜನ್ ಏನಿದೆ, ಅದು ಆಮ್ಲಜನಕ ಏನಿದೆ ಅಲ್ಲಿ ಹೋಗುತ್ತೆ. ಅಂದರೆ 10 ಮಿನಿಟ್ಸಲ್ಲಿ ಅಲ್ಲಿರುತ್ತೆ ಗಾಳಿ, ಅಷ್ಟು ವೇಗ ಇದೆ. ಅಂದರೆ ಬೆಂಗಳೂರಿಗೆ ಇದಕ್ಕಿಂತ ಅಭಿವೃದ್ಧಿ ಇನ್ನೇನಾಗಬೇಕು ಮೇಡಮ್ ಅವ್ರಿಗೆ? ಇಲ್ಲಿ ಅಭಿವೃದ್ಧಿ ಆಗಿದೆ ಮೇಡಮ್. ಇಲ್ಲಿ ಹಸಿರಿದೆ, ಇಲ್ಲಿ ಹಸಿರು ಇದೆ. ಈ ಹಸಿರೆಲ್ಲ ಹೋಗಿಸಿ ಕಾಂಕ್ರೀಟ್ ಕಾಡುಗಳು ಮಾಡಬೇಕು. ಮೇಡಮ್ ನಿಮ್ಗೆ ಕಾಣ್ತಾ ಇಲ್ಲ, ಇಲ್ಲಿ ಹಸಿರೇ ಇಲ್ಲ ಮೇಡಮ್. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರಲ್ಲ, ಬರಡು ಭೂಮಿ, ಇಲ್ಲಿ ಯಾರು ರೈತರೇ ಇಲ್ಲ, ಯಾರೋ 2-3 ಜನ ಇದಾರೆ ಅಷ್ಟೇ ಅಂತ ಹೇಳಿದಾರಲ್ಲ. ಎಲ್ಲಿದೆ ಹೆಸರು? ನಿಮ್ ಕ್ಯಾಮ್ರಾಗೂ ಕಾಣ್ತಾ ಇಲ್ಲ, ಯಾರಿಗೂ ಕಾಣ್ತಾ ಇಲ್ಲ. ಅವ್ರೊಬ್ರಿಗೆ ಮಾತ್ರ ಬರಡು ಭೂಮಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ. ನಿಮ್ಮನ್ನೇ ಹಿಡಿದ್ಬಿಟ್ಟವ್ರಲ್ಲ ಡಿ ಕೆ ಶಿವಕುಮಾರ್ ಅವರು. ಮೇಡಮ್ ನಮ್ಮನ್ನೇನ್ ಹಿಡ್ದಿಲ್ಲ ಅವರು, ನಾವು ಅವ್ರನ್ನ ಹಿಡಿತೀವಿ, ನಮ್ಮನ್ನೇನ್ ಹಿಡ್ದಿಲ್ಲ. ಕೆಪಾಸಿಟಿ ಅವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು, ನೀವು ಜುಜುಬಿ ಒಬ್ಬ ರೈತ, ನೀವೇನ್ ಮಾಡಕ್ ಆಯ್ತದೆ? ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ 136 ಸೀಟ್ ಕೊಟ್ಟಿರೋದು ಈ ರಾಜ್ಯದ ಜನತೆ. ಅವ್ರು ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ 136 ಸೀಟ್ ಕಾಂಗ್ರೆಸ್ ಪಕ್ಷ ಕೊಟ್ಟಿದಾರಲ್ಲ, ಅದು ಈ ರಾಜ್ಯದ ಜನತೆ. ರಾಜ್ಯದ ರೈತರೆಲ್ಲ ಒಗ್ಗಟ್ಟಾದ್ರೆ ಅವರು ಇಳಿತಾರೆ, ಅವ್ರ ಸರ್ಕಾರನು ಇಳಿತದೆ, ಎಲ್ಲ ಸರಿ ಹೋಗುತ್ತೆ. ಒಗ್ಗಟ್ಟಿದೆಯಾ ನಿಮ್ಮಲ್ಲಿ? ಖಂಡಿತ ಇದೆ. ಒಗ್ಗಟ್ಟೇ ಇಲ್ಲ ಸಜವಾಸ. ಒಂದಿಷ್ಟು ಜನ ಕೊಡ್ತೀನಿ ಅಂತಾರೆ, ಒಂದಿಷ್ಟು ಜನ ಕೊಡಲ್ಲ ಅಂತಾರೆ. ಈಗ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, 2006ರಲ್ಲಿ ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟ್ ತಗೊಂಡ್ರು. ಅವತ್ತು ಯಾರು ವಿರೋಧ ಮಾಡಿದ್ರು, ಈ ಪ್ರಾಜೆಕ್ಟ್ ಬೇಡ ಅಂತ ಹೋದ್ರಲ್ಲ, ಅವ್ರು ಇವತ್ತು ಹೋಗಿದ್ದಾರೆ ಪ್ರಾಜೆಕ್ಟ್ ಬೇಕು ಅಂತ. ಅದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಅಸಲಿ ಕಾರಣ ನಾನು ಹೇಳ್ತೀನಿ ಕೇಳಿ. 2006ರಲ್ಲಿ ನಮ್ಮ ತಾತಿರು ನಮ್ಮ ಅಪ್ತಿರು ಕೂಲಿ ಮಾಡ್ತಾ ಇದ್ರು ಅವ್ರ ಮನೆ ಬಾಗ್ಲಲ್ಲಿ. ಸತ್ಯ ಹೇಳ್ತೀನಿ, ಇವತ್ತು ನನ್ನ ಯುವಕರು ಇಲ್ಲೇ ಇದ್ದಾರೆ, ಬೇಕಾದ್ರೆ ಅವ್ರು ಕೇಳಲಿ. ಈ 2006ರಲ್ಲಿ ನಮ್ಮ ತಾತಿರು ನಮ್ಮ ಅಪ್ತಿರು ಹೋಗಿ ಅವ್ರ ಮನೆ ಬಾಗ್ಲಲ್ಲಿ ಕೂಲಿ ಮಾಡ್ತಾಯಿದ್ರು. ಅವ್ರು ಕೊಟ್ಟಷ್ಟು ದುಡ್ಡು ಹಣ ಅವತ್ತೊಂದು ಏನೋ ಅವರು ಉಳಿದಿದ್ದು ಕೊಟ್ಟರೆ ತಿನ್ಕೊಂಡು ಜೀವನ ಮಾಡ್ತಾಯಿದ್ರು. ಆಮೇಲೆ ಏನಾಯಿತು ಅಂದರೆ, ನಮ್ಮ ಪೀಳಿಗೆ ಬಂದಂಥ ಕಾಲದಲ್ಲಿ ನೆಕ್ಸ್ಟು ಜನ್ರೇಷನ್ ಏನು ಮಾಡ್ತು ಅಂದರೆ, ಸ್ವಾವಲಂಬಿಗೆ ಅವ್ರ ಮನೆ ಬಾಗ್ಲಿಗೆ ಏನು ಹೋಗಬೇಕು ಕೂಲಿ ಮಾಡೋಕ್ಕೆ, ನಾವು 2 ಹಸು ಕಟ್ಕೊಳ್ಳೋಣ, ಒಂದು 50 ಮಟ್ಟೆ ರೇಷ್ಮೆ ಬೆಳೆಯೋಣ, ಒಂದು ಜೋಳ ಹಾಕೋಣ, ಒಂದಿಷ್ಟು ಭತ್ತ ಬೆಳ್ಕೊಳ್ಳೋಣ ಅಂತ ಹೋದೋ. ಅವಾಗ ಏನಾಯಿತು ಅಂದರೆ, ಅವ್ರ ಭೂಮಿಗಳೆಲ್ಲ ದುಡಿಮೆ ಜನ ಕಮ್ಮಿ ಆಯಿತು. ದುಡಿಮೆ ಮಾಡೋಕ್ಕೆ ಯಾವಾಗ ಜನ ಕಮ್ಮಿ ಆಯಿತು, ಅವಾಗ ಜನ ಏನು ಕೊಟ್ಟರು ಬತ್ತಿದ್ರು, ಬೈದ್ರೆ ಬರೋ ಇಲ್ಲಿ ಅಂದರು ಬೈತಿದ್ರು, ಮಾಡೋ ಕೆಲಸನಾದ್ರು ಮಾಡ್ತಿದ್ರು. ಇವಾಗ ಜನ ಯಾರು ಬಗ್ಗಲ್ಲ ಮೇಡಮ್, ಅವ್ರಿಗೆ ಗರ್ವ ಆಯಿತು. ನಾವಿನ್ನು ವ್ಯವಸಾಯ ಮಾಡೋಕ್ಕಾಗಲ್ಲ ಇಲ್ಲಿ, ನಾವು ಕೊಟ್ಟಷ್ಟು ದುಡ್ಡು ಇಸ್ಕೊಂಡು ಸೈಟೋ ಮಾಡ್ಕೊಬಿಟ್ಟು ಇನ್ನೊಂದು 4 ಬಾರೋ ರೆಸ್ಟೋರೆಂಟೋ ಒಂದು ಖಾಸಗಿ ಸ್ಕೂಲೋ ಕಾಲೇಜೋ ಹಾಸ್ಪಿಟ್ಲೋ ಮಾಡ್ಕೊಬಿಡೋಣ, ನೆಮ್ಮದಿ ಆಗ್ಬಿಡೋಣ. ಇಲ್ಲಿ ಜನ ಏನು ಮಾಡ್ತಾರೆ, ಮಾರ್ಕೋತಾರೆ, ಬರ್ತಾರೆ. ನಮ್ಮ ಹಾಸ್ಪಿಟ್ಲಿಗೆ ಬರಬೇಕು, ಹುಷಾರಿಲ್ಲ ಅಂದರೆ ನಮ್ಮ ಬಾರ್ಗೆ ಬರಬೇಕು ಕುಡಿಯೋಕ್ಕೆ, ನಮ್ಮ ಶಾಲೆಗೆ ಸೇರಿಸ್ಬೇಕು ಮಕ್ಕಳನ್ನ. ಅವ್ರಿಗೆ ಅರ್ಥ ಆಗಿದೆ, ಅದಕ್ಕೆ ಅವರೆಲ್ಲ ರೆಡಿ ಆಗಿದ್ದಾರೆ ಕೊಡೋಕ್ಕೆ. ಎಷ್ಟು ಜನ ಇದ್ದಾರೆ ಸರ್ ಅವರು? ಬೇಳೆನ್ಗೆ ಎಷ್ಟು ಇದ್ದಾರೆ ಸರ್ ಮೇಡಮ್? ಅವರು ಅವರೇ ಒಂದು 80% ಇದ್ದಾರಂತೆ ಅವರು. ಮೇಡಮ್ ಈಗ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀನಿ, ಇದೇ ಡಿ ಕೆ ಶಿವಕುಮಾರ್ ಆಗ್ಬೋದು, ಈ ಸರ್ಕಾರದ ಅಧಿಕಾರಿ ಯಾರೇ ಬರಲಿ, ಬೈಮಂಗ್ಲ ಸರ್ಕಲ್ಗೆ ಬರೋಣ. ಎಷ್ಟು ಜನ ಅಕ್ವೇರೇಷನ್ ಬೇಕು ಅಂತಾರೋ ಅಷ್ಟು ಜನ ಒಂದು ಕಡೆ ಕರ್ಕೊಳ್ಳಿ, ಇಲ್ಲ ಇನ್ನೊಂದಷ್ಟು ಜನ ಬೇಡ ಅನ್ನೋರು ಒಂದು ಕಡೆ ಕರ್ಕೊಳ್ಳಿ. ಬೇಡ ಅದು ಆಗಲ್ವಾ ನಿಮ್ಮ ಕೈಲಿ? ಬೈಮಂಗ್ಲ ಸರ್ಕಲ್ಗೆ ಬರೋಕ್ಕೆ ಆಗಲ್ಲ ಬಿಡಿ, ಅವ್ರ ಕೈಲಿ ಆಗಲ್ವಾ? ಬೇಡ, ನಿಮ್ಮ ಅಧಿಕಾರಿಗಳು ಇದ್ದಾರೆ, ನಿಮ್ಮದೇ ಸರ್ಕಾರ, ನಿಮ್ಮ ಅಧಿಕಾರಿಗಳನ್ನೇ ಕಳಿಸಿ, ಒಂದು ಸರ್ವೆ ಮಾಡಿಸಿ, ಗ್ರಾಮವಾರು ಕಳಿಸಿ. ಯಾಕೆ ಬರೋಕ್ಕಾಗಲ್ಲ ಬೈರ್ಮಂಗ್ಲ ಸರ್ಕಲ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ? ಮೇಡಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಯಾಕಂದರೆ ಅವ್ರ ಅಧಿಕಾರ ಇದೆ, ಅವರು ಅವ್ರನ್ನ ಕರ್ಕೊಬರ್ಬೋದು, ಅಂತ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋದು, ಅವ್ರು ಬೈರ್ಮಂಗ್ಲ ಸರ್ಕಲ್ಗೆ ಬಂದರೆ ಅವ್ರು ಆಗಲೇ ಹೇಳಿದ್ದಾರೆ, ಒಂದ್ಸಲ ಮೊಟ್ಟೆ ಹೊಡೆದ್ರು ಹೋಯ್ತೀನಿ, ಬಟ್ಟೆ ಹರಿದಾಕೋರು ಹೋಯ್ತೀನಿ, ಏನು ಮಾಡಿದ್ರು ನಾನು ಹೋಯ್ತೀನಿ ಅಂತ ಹೇಳಿದ್ದಾರೆ. ಬರ್ಬೋದು, ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬೇರೆ ಅಧಿಕಾರಿಗಳಿಗೆ ಅವ್ರು ನಿಮ್ಮನ್ನೆಲ್ಲ ಕರೆದು ಮಾತಾಡ್ಸಿದಾರ ಡಿ ಕೆ ಶಿವಕುಮಾರ್? ಖಂಡಿತ ಇಲ್ಲ, ಅವ್ರು ಯಾರೋ ನಮ್ಮನ್ನು ಕರೆದಿಲ್ಲ.